ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ನನ್ನ ಒಂದು ಪುಟ್ಟ ಸೇವಿಂಗಲ್ಲಿ ಏನಾದರೂ ಒಂದು ಜ್ಯುವೆಲ್ರಿನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಯಾವ ರೀತಿ ಜ್ಯುವೆಲ್ರಿ ತೊಗೊಳ್ತೀನೋ ಏನು ಎತ್ತ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಇಮ್ಯಾಜಿನೇಷನ್ ಸ್ವಲ್ಪ ಕೂಡ ಮಾಡ್ಕೊಂಡಿಲ್ಲ ಏನು ತೊಗೊಳ್ತೀನಿ ಏನು ಎತ್ತ ಅಂತ ಹೇಳಿ. ಒಂದು ಸಣ್ಣ ಪುಟ್ಟ ಏನು ಹೆಣ್ಮಕ್ಳ ಸೇವಿಂಗ್ಸ್ ಇರುತ್ತೋ ಅದರಲ್ಲಿ ಏನಾದರೂ ಒಂದು ತೊಗೊಳ್ಳೋಣ, ಏನಾದರೂ ಒಂದು ಕೂಡಿಸಿ ಇಡೋಣ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಒಂದು ಸೇವಿಂಗ್ಸ್ನ ಮಾಡಿದ್ದು. ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಏನು ಎತ್ತ ಅನ್ನೋದನ್ನು ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ? ಬನ್ನಿ ಹೋಗೋಣ. ಹೀಗೆ ಹೊರಟು ಬಂದಿದ್ದಾಯಿತು. ಅಲ್ಲಿ ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಮತ್ತು ನನ್ನ ಮಗ 3 ಜನ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಜ್ಯುವೆಲ್ರಿ ಶಾಪಿಗೆ ಬಂದ ಕೂಡಲೇ ಕೆಲವೊಂದು ಜ್ಯುವೆಲ್ರಿನ ನೋಡ್ತಾ ಇದ್ವಿ. ಇಯರ್ ರಿಂಗು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಆ ಅಮೌಂಟ್ಗೆ ಈ ಕಿವಿ ಓಲೆ ಅಥವಾ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಹಾಕಿ ನೋಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವಳಿಗೆ ಕರ್ಕೊಂಡು ಹೋಗಿದ್ದು ಏನಾದರೂ ಇವಳಿಗೆ ಕೊಡ್ಸೋಣ ಅಂತ ಹೇಳಿ ಒಂದು ಮೈಂಡಲ್ಲಿತ್ತು. ಸೊ ಹಾಗಾಗಿ ಇವಳಿಗೆ ಕರ್ಕೊಂಡು ಹೋಗಿದ್ದಾಯಿತು. ಅದೇ ಹಾಕಿ ನೋಡ್ತಾ ಇದ್ದೀನಿ. ನೋಡಿದ ಕೂಡಲೇ ಯಾವುದು ಇವೆರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೋ ಅಂತ ಹೇಳಿಬಿಟ್ಟು ಹಾಗೇ ನೋಡ್ತಾ ಇದ್ವಿ. ಅಂದರೆ ನನಗೆ ಈ ಸೈಡ್ ಲೆಫ್ಟ್ ಸೈಡಲ್ಲಿರೋದೇ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಅದು ವೇಟ್ ಕಮ್ಮಿ ಇತ್ತು, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಲಿಲ್ಲ. ಈ ರೈಟ್ ಸೈಡ್ ಏನು ಹಾಕ್ಕೊಂಡಿದ್ದಾಳೋ ಅವಳಿಗೆ ರೈಟ್ ಸೈಡ್ ಇರುವಂಥದ್ದು ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನೋಡಬೇಕು. ಇನ್ನು ಬೇರೆ ಏನಾದರೂ ಜ್ಯುವೆಲ್ರಿ ನೋಡಿದ್ರೆ ಅದೇ ಎಷ್ಟು ಗ್ರಾಮ್ ಬರುತ್ತೋ ಏನೋ ಎತ್ತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಹಾಗೆ ಇವರು ಕೂಡ ಕೂತ್ಕೊಂಡಿದ್ರು. ಇವ್ರು ಕೂತಿರೋ ಟೈಮಲ್ಲಿ ನೆಕ್ಲೆಸ್ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಂದು ಹಳೇ ನೆಕ್ಲೆಸ್ ಇತ್ತು, ಅದು ಹಾಕಿಬಿಟ್ಟು ಬೇರೆದು ತೊಗೊಳ್ಳೋಣ ಅಂತ ಅನ್ನೋ ಕಾರಣಕ್ಕೋಸ್ಕರ ನೆಕ್ಲೆಸ್ನ ನೋಡ್ತಾ ಇದ್ವಿ. ಅವರು ಕೂಡ ಒಂದು ನೆಕ್ಲೆಸ್ನ ತೋರಿಸ್ಬಿಟ್ಟು ಈ ರೀತಿ ಇಬ್ಬರು ಹೆಣ್ಮಕ್ಳಿದಾರಲ್ಲ ಅವ್ರಿಗೆ ಈ ರೀತಿಯಾದಂಥ ನೆಕ್ಲೆಸ್ಗಳನ್ನ ಮಾಡಿಸಿ ಇಟ್ಬಿಟ್ರೆ ಒಂದು ಕಂಪ್ಲೀಟ್ ಆಗೋಗ್ಬಿಡತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಸೊ ನನ್ನ ಮಗ ಅಡ್ಡ ಇದ್ದಾನೆ, ಹಾಗಾಗಿ ಅಲ್ಲಿ ಕಾಣಿಸ್ಲಿಲ್ಲ, ನಿಮಗೆ ಕಾಣಿಸ್ತು ಅನಿಸುತ್ತೆ. ಸೊ ಈ ರೀತಿಯಾದ ನೆಕ್ಲೆಸ್ಗಳನ್ನ ಮಾಡಿಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಅದಾದ ನಂತರ ನಂದು ಸ್ವಲ್ಪ ಮುರಿದಂಗೆ ಆಗೋಗ್ಬಿಟ್ಟಿತ್ತು ಹಳೆ ನೆಕ್ಲೆಸ್ಸು, ಅದನ್ನು ಕೂಡ ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅಲ್ಲಿ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅಲ್ಲಿ ನನ್ನ ನೆಕ್ಲೆಸ್ ಇರುವಂಥ ವೇಟ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ನೋಡೋದಕ್ಕೆ ದೊಡ್ಡ ದೊಡ್ಡದಾಗಿ ಕಾಣುತ್ತೆ ಅಷ್ಟೇ. ಇದು ಬರೀ ಎಷ್ಟು ಈ ನೆಕ್ಲೆಸ್ ಬಂದ್ಬಿಟ್ಟು ಬರೀ 17 ಗ್ರಾಮ್ ಇದೆ, ಇನ್ನೊಂದು 13 ಗ್ರಾಮ್ ಇತ್ತು. ಸೊ ಹಾಗಾಗಿ ಅಷ್ಟು ಕಮ್ಮಿ ಇರುವಂಥ ಗ್ರಾಮ್ ನನಗೆ ಬೇಡ ಆಗಿತ್ತು. ಸೊ ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ. ಅದೆಲ್ಲ ತೊಗೊಂಡಾದ್ಮೇಲೆ ನಾನು ಏನು ಸೆಲೆಕ್ಟ್ ಮಾಡಿ ಇಟ್ಟಿದ್ನಲ್ಲ ಆ ಐಟಮ್ಗಳನ್ನೆಲ್ಲ ಒಂದು ಕಡೆ ಇಟ್ಟು ಇದು ಲೆಕ್ಕ ಹಾಕ್ತಾಯಿದ್ರು, ಯಾವುದು ಸ್ಕೀಮ್ನಲ್ಲಿ ಎಷ್ಟು ಬಂತು, ನಮ್ಮ ಮೇಲೆ ಎಷ್ಟು ಕೊಡಬೇಕು ಅನ್ನೋದಕ್ಕೆ. ನೋಡಿದ್ರಲ್ಲ, ನಿನ್ನೆ ಅಂತೂ ನನಗೆ ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೂ ಆಗಲಿಲ್ಲ, ಹಾಗೆ ನಾನು ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ತೋರಿಸ್ಲಿಕ್ಕೂ ಕೂಡ ಆಗಲಿಲ್ಲ. ಅದಕ್ಕೆ ನಾನು ಇವತ್ತು ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಗೆಸ್ ಮಾಡಿ, ಆಯಿತಾ? ಗೆಸ್ ಮಾಡ್ತಾಯಿರಿ, ಹಾಗೆ ನಾನು ಕೂಡ ತೋರಿಸ್ತೀನಿ. ನೋಡಿದ್ರಲ್ಲ, ನನಗಂತೂ ಈ ಉಂಗುರ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ಸಣ್ಣದಾಗಿ ಏನಾದರೂ ಒಂದು ಹರಳಿರಬೇಕು, ಆ ರೀತಿಯಾದಂಥದ್ದನ್ನೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವರು ಹೇಳ್ತಾರೆ ಹರಳಿದ್ರೆ ವೇಸ್ಟು ಹಾಗೆ ಹೀಗೆ ಅದೇ ಅಂತ ಹೇಳಿ, ಬಟ್ ಹರಳಿರೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಹಾಗೆಯೇ ಈ ಇಯರಿಂಗಲ್ಲೂ ಕೂಡ ನೋಡಿ ಚಿಕ್ಕದಾಗಿ ಒಂದು ರೆಡ್ ಸ್ಟೋನ್ ಬಂದಿದೆ, ಜುಮ್ಕಿ ಕೆಳಗಡೆನೂ ಕೂಡ ಒಂದು ರೆಡ್ ಸ್ಟೋನ್ ಬಂದಿದೆ. ಇದು ಕೂಡ ತುಂಬಾ ಇಷ್ಟ ಆಯಿತು. ನಿಮಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ.
ಎಷ್ಟು ಚೆನ್ನಾಗಿ ಇರುವಂಥ ಒಂದು ಕಿವಿ ವಾಲೆ ಮತ್ತು ಫಿಂಗರ್ ರಿಂಗನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೂ ಕೂಡ ನೋಡಿದ ಕೂಡಲೇ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಹೇಗೆ ಸೇವಿಂಗ್ಸ್ನ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಗೆ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಪ್ರತಿ ತಿಂಗಳು ತಿಂಗಳು ಇಷ್ಟು ಅಂತ ಹೇಳ್ಬಿಟ್ಟು ಹೂಡಿಕೆ ಮಾಡ್ತಾಯಿದ್ದೆ. ಒಂದು ನಮ್ಮ ಕೈಯಲ್ಲಿ 2,000 ಆಗಲಿ, 3,000 ಆಗಲಿ, 5,000 ಆಗಲಿ, ನಾವು ಎಷ್ಟು ಬೇಕಿದ್ರೂ ಆ ಸ್ಕೀಮ್ನಲ್ಲಿ ಜಾಯಿನ್ ಮಾಡ್ಕೋಬೋದು. ಅದೊಂದು ಗೋಲ್ಡ್ ಸ್ಕೀಮು. ನಾನು ಗೋಲ್ಡ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಕಷ್ಟ ಕಾಲಕ್ಕೆ ಅದು ಸಹಾಯಕ್ಕೂ ಕೂಡ ಆಗುತ್ತೆ. ನನಗೆ ಒಂದು ಗೋಲ್ಡ್ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದೆ ಅನ್ನೋವಂಥ ಖುಷಿ ಕೂಡ ನನಗಿರುತ್ತೆ. ಹಾಗಾಗಿ ನಾನು ಗೋಲ್ಡ್ ಮೇಲೆ ನನಗೆ ತುಂಬಾ ಇಷ್ಟ ಅನ್ನೋದಕ್ಕಿಂತ ಅದೊಂದು ಸೇವಿಂಗ್, ಯಾವುದೇ ಕಾರಣಕ್ಕೂ ಯಾವತ್ತೇ ಆಗಲಿ ಅದಂತೂ ಕಳೆಯೋದು ಇಲ್ಲ, ಮತ್ತು ಅದು ಎಲ್ಲೂ ಲಾಸ್ ಅಂತೂ ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಅದಕ್ಕೋಸ್ಕರನೇ ನಾನು ಇನ್ವೆಸ್ಟ್ ಮಾಡಲಿಕ್ಕೆ ನನ್ನ ಒಂದು ಸೇವಿಂಗ್ನ ಯಾವಾಗಲೂ ಕೂಡ ಹಾಗೇ ನಾನು ಏನಾದರೂ ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಗೋಲ್ಡಲ್ಲೇ ಹಾಕ್ತೀನಿ. ಗೋಲ್ಡ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅದರಲ್ಲೇ ಸೇವಿಂಗ್ಸ್ನ ಮಾಡೋದಕ್ಕೆ ಪ್ರಯತ್ನವಂತೂ ಮಾಡೇ ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ, ಒಂದು ತಿಂಗಳಿಗೆ 2,000 ಆಗಿರ್ಬೋದು, 3,000 ಆಗಿರ್ಬೋದು, ಎಷ್ಟಾಗುತ್ತೋ ಅಷ್ಟನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಎಷ್ಟು ಕಟ್ಕೊಂಡು ಹೋಗಿರ್ತೀನೋ ಅದು ಕಡೆ ತನಕನೂ ಕಟ್ಕೊಂಡು ಹೋಗಿರ್ತೀನಿ. ಅದೆಲ್ಲ ಆದಮೇಲೆ ಒಂದು ಅಮೌಂಟ್ ಅಂತ ಹೇಳಿ ಆಗುತ್ತಲ್ವ. ಸೊ ಆ ಒಂದು ಅಮೌಂಟ್ ಆದಮೇಲೆ ನಮ್ಮ ಯಜಮಾನ್ರಿಗೂ ಕೂಡ ಹೇಳ್ತೀನಿ, ಈ ರೀತಿ ಇಷ್ಟು ಪುಟ್ಟದಾಗಿ ಒಂದು ಸೇವಿಂಗ್ಸ್ನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಪರ್ಟಿಕ್ಯುಲರಾಗಿ ಅವ್ರನ್ನ ಕರ್ಕೊಂಡು ಕೂಡ ಹೋಗ್ತೀನಿ ಒಂದು ಜ್ಯುವೆಲ್ರಿ ಪರ್ಚೇಸ್ ಮಾಡೋದಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಕಮ್ಮಿ ದುಡ್ಡು ಆಗಿರುತ್ತಲ್ಲ, ಅದನ್ನು ಮತ್ತೆ ಚೆನ್ನಾಗಿರೋದೇ ಗಟ್ಟಿ ಇರೋದೇ ತೊಗೊಳ್ಳೋದು ತೊಗೊಳ್ತೀಯ ಅಂತ ಹೇಳಿಬಿಟ್ಟು ಮತ್ತಷ್ಟು ಹಣನ ಅವರು ಕೂಡ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಆ ರೀತಿಯ ಅವ್ರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗಿಯೇ ನಾನು ಪರ್ಚೇಸ್ ಮಾಡ್ತೀನಿ. ಈ ಎಲ್ಲ ಗಂಡು ಮಕ್ಕಳು ಹೇಗೋ ಏನೋ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಮನೇಲಿ ಒಂದು ಚಿಕ್ಕದಾದ ಅಮೌಂಟನ್ನು ನಾನು ಸೇವ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ನಾನು ಎಷ್ಟು ಅಮೌಂಟನ್ನು ನಾನು ಸೇವ್ ಮಾಡಿರ್ತೀನೋ ಸೇಮ್ ಅಮೌಂಟನ್ನು ಅವರು ಕೂಡ ಹಾಕ್ಬಿಟ್ಟು ಒಂದು ಗಟ್ಟಿಯಾಗಿರೋದೇ ಚೆನ್ನಾಗಿರೋದೇ ಈ ರೀತಿಯೆಲ್ಲ ವೇಟ್ಲೆಸ್ ಇರೋದಾಗಿರ್ಬೋದು, ಬೇಗ ಮುರಿದೋಗಿರೋದಾಗಿರ್ಬೋದು, ಆ ರೀತಿ ಎಲ್ಲ ತೊಗೊಳ್ಬೇಡ, ಒಂದು ಗಟ್ಟಿಯಾಗಿರೋದನ್ನೇ ಏನಾದರೂ ಒಂದು ಪರ್ಚೇಸ್ ಮಾಡು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾನು ಯಾವ ರೀತಿ ಪರ್ಚೇಸ್ ಮಾಡ್ತೀನಿ, ಯಾವ ರೀತಿ ನನ್ನ ಸ್ಕೀಮ್ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.